Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Every week we have precious time. ಪ್ರತಿ ವಾರ ನಮಗೆ ಅಮೂಲ್ಯವಾದ ಸಮಯವಿರುತ್ತದೆ. We know when we stand in the presence of God, we have precious time. ನಮಗಿವತ್ತು ನಾವು ದೇವರ ಒಂದು ಸನ್ನಿಧಾನದಲ್ಲಿ ಪ್ರಸನ್ನತೆಯಲ್ಲಿ ನಿಂತುಕೊಂಡಾಗ ನಮಗೆ ಅಮೂಲ್ಯವಾದ ಸಮಯವಿರುತ್ತದೆ. A miracle and wonderful day. ಅದ್ಭುತವಾದ ಮತ್ತು ಸುಂದರವಾದ ದಿನ. Hallelujah. Hallelujah. We will be having lot of presence of God today. ಈ ದಿನದಲ್ಲಿ ತುಂಬಾ ದೇವರ ಸನ್ನಿಧಿಯನ್ನು ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಇರುತ್ತದೆ. God has spoken yesterday with me. ದೇವರು ನನ್ನ ಸಂಗಡ ನಿನ್ನೆ ಮಾತನಾಡಿದ್ದಾರೆ. As we are sitting in a prayer, as God has spoken very interesting thing in my life. ನಾನು ಪ್ರಾರ್ಥನೆಯಲ್ಲಿ ಕುಳಿತುಕೊಂಡಿದ್ದಾಗ ಒಂದು ಉತ್ತಮವಾದ ಸಂಗತಿಯನ್ನು ದೇವರು ನನ್ನ ಸಂಗಡ ಮಾತನಾಡಿದ್ದಾರೆ. Hallelujah. Hallelujah. Are you ready to hear? ನೀವು ಸಿದ್ಧವಾಗಿದ್ದೀರಾ ಕೇಳುವುದಕ್ಕೆ? Word of God sharing is different. ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದು ಒಂದು ಬೇರೆ ರೀತಿಯಾಗಿರುತ್ತದೆ. But when God speaks through us, Lord, speaking is different way. ದೇವರು ನಮ್ಮ ಸಂಗಡ ಮಾತನಾಡಿ ಅದನ್ನು ಹಂಚಿಕೊಳ್ಳುವುದು ಅದು ಬೇರೆ ರೀತಿಯಾಗಿರುತ್ತದೆ. Word of God is logos. ದೇವರ ವಾಕ್ಯವು ಲೋಗೋಸ್ ಆಗಿರುತ್ತದೆ. It is just like word. ಅದು ವಾಕ್ಯವಾಗಿರುತ್ತದೆ. And rhema. ರೇಮಾ. The word is rhema, means the revelation God will reveal to his people. ದೇವರ ವಾಕ್ಯವನ್ನು ಆತನ ಮಕ್ಕಳಿಗೆ ಆತನು ಪ್ರಕಟಿಸುತ್ತಾನೆ. Logos means it's nothing but word of God. ಲೋಗೋಸ್ ಅಂದರೆ ದೇವರ ವಾಕ್ಯವಾಗಿರುತ್ತದೆ. Rhema means it says revelation of God comes to people. ರೇಮಾ ಅಂದರೆ ಅದು ದೇವರ ವಾಕ್ಯವು ಆತನ ಮಕ್ಕಳ ಮುಖಾಂತರ ಪ್ರಕಟಣೆ ಮಾಡುತ್ತಾರೆ. Hallelujah. Hallelujah. So today from logos God has revealed me rhemas. ಲೋಗೋಸ್ ಇಂದ ನನಗೆ ರೇಮಾಸ್ಗೆ ದೇವರು ಪ್ರಕಟಣೆ ಮಾಡಿದ್ದಾರೆ. Hallelujah. Hallelujah. God has inspired me to understand the situation of his people. ದೇವರು ಆತನ ಮಕ್ಕಳ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ದೇವರು ನನಗೆ ಪ್ರೇರೇಪಿಸಿ ಒಂದು ಮಾತನಾಡಿದ್ದಾರೆ. There is only two people can we see in kingdom. ದೇವರ ರಾಜ್ಯದಲ್ಲಿ ಇಬ್ಬರನ್ನು ಮಾತ್ರ ನೋಡಬಹುದು. Great men. ದೊಡ್ಡ ಮನುಷ್ಯರು. One is Moses. ಒಬ್ಬರು ಮೋಶೆ. And one more is David. ಇನ್ನೊಬ್ಬರು ದಾವೀದನು. Why I am telling Moses and David? ಯಾಕೆ ನಾನು ಮೋಶೆಯ ಬಗ್ಗೆ ಮತ್ತು ದಾವೀದನ ಬಗ್ಗೆ ಹೇಳುತ್ತಿದ್ದೇನೆ? Why I cannot tell about any others? ಬೇರೆಯವರ ಬಗ್ಗೆ ನನಗೆ ಯಾಕೆ ಹೇಳುತ್ತಿಲ್ಲ? Check. Hallelujah. Thank you Jesus. Hallelujah. Because there is some line, clear line. ಒಂದು ಕ್ಲಿಯರ್ ಆಗಿರೋ ಒಂದು ಲೈನ್ ಇದೆ. What that line? ಏನು ಆ ಒಂದು ಲೈನ್? Shepherd boy became a king. ಆ ಒಂದು ಕುರುಬನು ಅರಸನಾದನು. Where he was in kingdom, he became shepherd. ಅರಸನಾಗಿದ್ದವನು ರಾಜ್ಯಗಳಿಗೆ ಆತನು ಕುರುಬನಾದನು. I was amazed. ನಾನು ಅದನ್ನು ಕೇಳಿ ತುಂಬಾ ಒಂದು ನನಗೆ ಅದ್ಭುತವಾಗಿ ಅನ್ನಿಸಿತು. You know what? ಏನು ಗೊತ್ತಾ? The shepherd when became king is very tough time. He was fighted, he was overcome enemies, and he came and overcome. He came to kingship. ಕುರುಬನು ಒಂದು ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಒಂದು ಎಲ್ಲವನ್ನು ಗೆದ್ದು ಕಷ್ಟಪಟ್ಟು ಎಲ್ಲಾ ಕಷ್ಟದಲ್ಲಿ ಒಂದು ಆ ಅರಸನ ಒಂದು ಪದವಿಗೆ ಬಂದನು. Many can come. ಅನೇಕರು ಬರಬಹುದು. But what about from king to shepherd? ಅರಸನಾಗಿದ್ದುಕೊಂಡು ಕುರುಬನಾಗುವುದು ಎಂಬುದು. Hallelujah. Hallelujah. We see when Moses was in Egypt. ಮೋಶೆಯು ಐಗುಪ್ತದಲ್ಲಿದ್ದಾಗ What happened? ಏನಾಯಿತು? He was in kingship. ಆತನು ಅರಸನಾಗಿದ್ದನು. Kingship. He was in kingdom. ಅರಸನ ಪದವಿಯಲ್ಲಿದ್ದನು. What happened? ಏನಾಯಿತು? He was ruling everyone. He was in a position of kingdom. ಎಲ್ಲರನ್ನು ಆಳ್ವಿಕೆ ಮಾಡುತ್ತಿದ್ದನು ಮತ್ತು ಆ ಅರಸನ ಪದವಿಯಲ್ಲಿದ್ದನು. God has blessed him into taken from the Israel to put him into the Egyptians. ಇಸ್ರಾಯೇಲಿಂದ ತೆಗೆದುಕೊಂಡು ಹೋಗಿ ಐಗುಪ್ತಕ್ಕೆ ಸೇರಿಸಿದರು. What happened? ಏನಾಯ್ತು? He was grown. ಬೆಳೆಯುತ್ತಾ one thing God never likes. ಒಂದೇ ಒಂದು ದೇವರಿಗೆ ಇಷ್ಟವಿಲ್ಲ. Killing others. ಬೇರೆಯವರನ್ನು ಕೊಲ್ಲುವುದು. When he killed, ಯಾವಾಗ ಆತನು ಕೊಂದನು ಒಂದು ಐಗುಪ್ತದವರನ್ನು, what happened? ಏನಾಯ್ತು? The fear entered into him. ಆತನಲ್ಲಿ ಒಂದು ಭಯ ಹುಟ್ಟಿತು. ಭಯ away from the sin. ಆ ಪಾಪದಿಂದ ಆತನು ಓಡಿ ಹೋದನು. Where is settled? ಎಲ್ಲಿ ಹೋಗಿ ಸೆಟ್ಲ್ ಆದನು?
just his house he settled. ಒಂದು ಮನೆಯಲ್ಲಿ ಸೆಟ್ಲ್ ಆದನು. What happened? ಏನಾಯ್ತು? He was the ruler of the kingdom of Egyptians. He became a shepherd man. ಒಂದು ಐಗುಪ್ತರ ಒಂದು ರಾಜ್ಯದಲ್ಲಿ ಆತನು ಆಳ್ವಿಕೆ ಮಾಡುತ್ತಿದ್ದವನು ಒಂದು ಕುರುಬನಾದನು. What happened? ಏನಾಯ್ತು? And finally, the kingdom where he was want to be having and taking the honor and position in kingdom, he left the kingdom, he went to shepherd boy. ಆತನು ಒಂದು ಒಳ್ಳೆ ಪದವಿಯಲ್ಲಿ ಅರಸನ ಪದವಿಯಲ್ಲಿ ಇದ್ದುಕೊಂಡು ಎಲ್ಲರಿಂದ ಒಂದು ಘನತೆಯನ್ನು ಪಡೆದುಕೊಳ್ಳುತ್ತಿದ್ದ ಮೋಶೆ ಎಲ್ಲರಿಂದ ಹೊರಟು ಹೋದನು, ಓಡಿ ಹೋದನು. God plan can change shepherd to king, king to shepherd. ದೇವರ ಒಂದು ಸಂಕಲ್ಪವು ಅರಸನಿಂದ ಕುರುಬನಿಗೆ ಆಗಬಹುದು ಮತ್ತು ಕುರುಬನ ಪದವಿಯಿಂದ ಅರಸನಿಗೂ ಆಗಬಹುದು. Many people nowadays they're in same thing is happening in your life. Don't be put your trust. ಅನೇಕರ ಜೀವನದಲ್ಲಿ ಈ ದಿನ ಆ ರೀತಿಯಾಗಿ ನಡೆಯುತ್ತಿದೆ. Don't be give up your trust. ನಿನ್ನ ನಂಬಿಕೆಯನ್ನು ಬಿಟ್ಟು ಕೊಡಬೇಡ. You know what? ಏನು ಗೊತ್ತಾ? God never leave you, never forsake you. ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ತೊಲಗಿಸುವುದೂ ಇಲ್ಲ. All you need to be meek. ನೀನು ಒಂದು ಸಾಧುತ್ವವಾಗಿರಬೇಕು. When you will be meek, in the time of meek, God encounter you. ನೀನು ಸಾಧುತ್ವವಾಗಿದ್ದರೆ ದೇವರು ನಿನ್ನ ಸಂಗಡ ಮಾತನಾಡುತ್ತಾರೆ. Why God again? The purpose is there to leave the kingdom and you want to go out of the kingdom. ಯಾಕೆ ಒಂದು ದೇವರ ಸಂಕಲ್ಪವಿತ್ತು ಆ ಒಂದು ರಾಜ್ಯವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗುವುದಕ್ಕೆ? Why he brought to Egypt? Why you take it away from Egypt? ಯಾಕೆ ಐಗುಪ್ತಕ್ಕೆ ಕರೆದುಕೊಂಡು ಬಂದು ತಿರುಗಿ ಐಗುಪ್ತದಿಂದ ಅಲ್ಲಿಂದ ಹೊರಡಿಸಿದ? All calling of Moses is different. ಮೋಶೆಯ ಒಂದು ಕರೆಯುವಿಕೆ ಒಂದು ಬೇರೆ ರೀತಿಯಲ್ಲಿ ಇರುತ್ತದೆ. God want to give him all authority. What God have powers. ದೇವರಿಗೆ ಆತನಿಗೆ ಎಲ್ಲಾ ಅಧಿಕಾರ ಶಕ್ತಿಯನ್ನು ಕೊಡಲು ಇಷ್ಟಪಡುತ್ತಾರೆ. In life of Moses we are seeing he was trained well as a king. ಮೋಶೆಯ ಜೀವನದಲ್ಲಿ ನೋಡುವುದಾದರೆ ಅರಸನಾಗಿ ಒಂದು ಒಳ್ಳೆಯ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ. In kingdom there was really trained him well. ಆ ರಾಜ್ಯದಲ್ಲಿ ಆತನನ್ನು ಒಳ್ಳೆಯದಾಗಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. He was educated. ಆತನ ವಿದ್ಯಾವಂತನು. And he know ethics of the Egyptians. ಆ ಐಗುಪ್ತರ ಒಂದು ಎಲ್ಲಾ ಕಾರ್ಯಗಳು ಆತನಿಗೆ ಗೊತ್ತು. He know which corner, how they go, how can they attack. ಯಾವ ಒಂದು ಸಂಧಿಗೆ ಹೋಗುತ್ತಾರೆ, ಯಾವ ರೀತಿಯಲ್ಲಿ ಅವರನ್ನು ನಾವು ಅಟ್ಯಾಕ್ ಮಾಡಬಹುದು ಎಂಬುದಕ್ಕೆ ಎಲ್ಲ ಗೊತ್ತು. Everything about Egyptians, the rules and regulations Moses knows. ಐಗುಪ್ತರ ಒಂದು ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಮೋಶೆಗೆ ಗೊತ್ತಿತ್ತು. But God need your patience. ಆದರೆ ಕರ್ತನಿಗೆ ನಿನ್ನ ಒಂದು ತಾಳ್ಮೆ ಬೇಕಾಗಿತ್ತು. But the Moses never having that patience. ಆದರೆ ಮೋಶೆಗೆ ಆ ತಾಳ್ಮೆ ಇರಲಿಲ್ಲ. What happened? ಏನಾಯ್ತು? The anger make him a sinner and the anger make him a killer. ಆ ಕೋಪವು ಪಾಪ ಮಾಡುವಂತೆ ಮಾಡಿತು, ಆ ಪಾಪವು ಕೊಲೆ ಮಾಡುವಂತೆ ಮಾಡಿತು. And he was honored, he can rule everything in Israel place. He be in Egypt and he can rule that Israel. God has given that type of anointing upon him. ಐಗುಪ್ತದಲ್ಲಿ ಇದ್ದುಕೊಂಡೇ ಇಸ್ರಾಯೇಲನ್ನು ಒಂದು ಆಳ್ವಿಕೆ ಮಾಡುವ ಒಂದು ಅಭಿಷೇಕವನ್ನು ಆ ದೇವರು ಆತನ ಮೇಲೆ ಇಟ್ಟಿದ್ದರು. Because of his anger, because of his patience, he missed that position. ಆತನ ಕೋಪದಿಂದ ಮತ್ತು ಆತನ ತಾಳ್ಮೆ ಇಲ್ಲದೆ ಇದ್ದ ಕಾರಣ ಆತನು ಎಲ್ಲವನ್ನು ಕಳೆದುಕೊಂಡನು. But he went away. ಆದರೆ ಅವನು ಓಡಿ ಹೋದನು. What happened? ಏನಾಯ್ತು? He learned to be patient. ಆತನು ತಾಳ್ಮೆಯಿಂದ ಇರುವುದಕ್ಕೆ ಕಲಿತುಕೊಂಡನು. A shepherd is want to take care for his sheep very very patiently. ಕುರುಬನು ಕುರಿ ಹಿಂಡನ್ನು ಒಳ್ಳೆ ತಾಳ್ಮೆಯಿಂದ ನೋಡಿಕೊಳ್ಳಬೇಕು. Otherwise it cannot happen. It will be used, it will be some animals will kill and go, but you want patience, you want lot of care and everything. ತಾಳ್ಮೆ ಇಲ್ಲದೆ ಇದ್ದರೆ ಒಂದು ಕಾಡಿನ ಮೃಗಗಳು ಬಂದು ಆ ಕುರಿಗಳನ್ನು ಎತ್ತುಕೊಂಡು ಓಡಿ ಹೋಗುತ್ತದೆ. ಅದಕ್ಕೋಸ್ಕರನೇ ಆತ ತಾಳ್ಮೆಯಿಂದ ಕುರಿಗಳನ್ನು ನೋಡಿಕೊಳ್ಳಬೇಕು. I will tell you a secret. ಒಂದು ರಹಸ್ಯವನ್ನು ಹೇಳುತ್ತೇನೆ. Anybody want to become an MLA or CM or anyone? ಯಾರಾದರೂ MLA CM ಆಗಬೇಕಿದ್ದರೆ before they don't want to follow and go to the position, before going to that position, go and take their shepherding job. ಆ ಪೊಸಿಷನ್ಗೆ ಆ ಸ್ಥಾನಕ್ಕೆ ಹೋಗುವುದಕ್ಕಿಂತ ಮುಂಚೆ ಆ ಕುರಿಗಳನ್ನು ಹೋಗಿ ಕುರುಬನಾಗಿ ನೋಡಿಕೊಳ್ಳಬೇಕು. When you take care the sheep very well, you are fit for the take caring about your kingdom. ಕುರಿಗಳನ್ನು ಯಾವಾಗ ಚೆನ್ನಾಗಿ ನೋಡಿಕೊಳ್ಳುತ್ತೀಯೋ ಆಗ ರಾಜ್ಯವನ್ನು ನೋಡಿಕೊಳ್ಳುವುದಕ್ಕೆ ಯೋಗ್ಯವಾಗಿರುವುದು. It's there, you know, take caring the sheep. ಕುರಿಗಳನ್ನು ನೋಡಿಕೊಳ್ಳುವುದು ತುಂಬಾ ಕಷ್ಟ ಗೊತ್ತಾ? You want to go to forest. ನೀವು ಕಾಡಿಗೆ ಹೋಗಬೇಕು. You will never get water.
ಅಲ್ಲಿ ಸರಿಯಾದ ನೀರು ಸಿಗುವುದಿಲ್ಲ, There will be sunshine more. ಅಲ್ಲಿ ತುಂಬಾ ಬಿಸಿಲಿರುತ್ತದೆ. You cannot have any fruit or food, anything there. ಆ ಒಂದು ಹಣ್ಣುಗಳು ಒಂದು ಆಹಾರವೂ ಅಲ್ಲಿ ಸಿಗುವುದಿಲ್ಲ. Sacrifice, sacrifice, sacrifice. ತ್ಯಾಗ ತ್ಯಾಗ ತ್ಯಾಗ. You will get hunger as there is no food. You want to be fasted. ನಿನಗೆ ಹೊಟ್ಟೆ ಹಸಿದರೂ ನಿನಗೆ ಊಟ ಸಿಗುವುದಿಲ್ಲ, ನೀನು ಒಂದು ಉಪವಾಸವಾಗಿ ಇರಬೇಕು. But all you want to take care about your sheep. ಆದ್ರೆ ಎಲ್ಲದರಲ್ಲಿಯೂ ನೀನು ನಿನ್ನ ಕುರಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. He may know, Moses may know many things. ಮೋಶೆಗೆ ಅನೇಕ ಕಾರ್ಯಗಳು ಗೊತ್ತಿರಬಹುದು. He know how to rule, how to talk, how to, he have lot of wisdom and everything. ಹೇಗೆ ಆಳ್ವಿಕೆ ಮಾಡುವುದು, ಹೇಗೆ ಮಾತನಾಡುವುದು, ಎಲ್ಲಾ ಒಂದು ಜ್ಞಾನವೂ ಆತನಿಗೆ ಇರಬಹುದು. What happened? ಆದ್ರೆ ಏನಾಯ್ತು? He don't have patience. He don't have God trained, showing the ships how to take care. ಆತನಿಗೆ ತಾಳ್ಮೆ ಇರಲಿಲ್ಲ. ದೇವರು ತೋರಿಸಿದರು ತಾಳ್ಮೆಯಿಂದ ಯಾವ ರೀತಿಯಾಗಿ ಕುರಿಗಳನ್ನು ನೋಡಿಕೊಳ್ಳಬೇಕು ಎಂಬುದಾಗಿ. He trained. ಅದರಲ್ಲಿ ಟ್ರೈನಿಂಗ್ ಆಯಿತು. The time came. ಸಮಯ ಬಂದಿತ್ತು. The time came. ಸಮಯ ಬಂದಿತ್ತು. God encountered Moses. ದೇವರು ಮೋಶೆಯನ್ನು ಎನ್ಕೌಂಟರ್ ಮಾಡಿದರು. When the time came, Moses encounter with God. ಸಮಯ ಬಂದಾಗ ಮೋಶೆಯು ದೇವರ ಸಂಗಡ ಎನ್ಕೌಂಟರ್ ಆದರು. He fell down and he asked only one thing, Lord, I want to see you. ಆತನು ಬಿದ್ದು ಒಂದೇ ಕೇಳಿದನು, ನಾನು ನಿನ್ನನ್ನು ನೋಡಬೇಕು. But God said, you cannot see me. ಆದ್ರೆ ದೇವರು ಹೇಳಿದರು, ನಿನ್ನಿಂದ ನನ್ನನ್ನು ನೋಡಲು ಸಾಧ್ಯವಿಲ್ಲ. But God has given appearance to him, but he could not able to see him. He fell down like a dead man. ಆದ್ರೆ ಸತ್ತ ಮನುಷ್ಯನಾಗಿ ಬಿದ್ದಿದ್ದನು, ಆದರೆ ದೇವರನ್ನು ನೋಡಲು ಸಾಧ್ಯವಿಲ್ಲ. Hallelujah. Hallelujah. Because he's holy after holy. ಆದರೂ ಮಹಿಮೆಯಲ್ಲಿ ಮಹಿಮೆಯಾಗಿದ್ದನು. He lost everything. His age is going 80. ಆತನು ವಯಸ್ಸಾಯಿತು, 80 ವರ್ಷಗಳಾಗುತ್ತಿದೆ. God said, Moses, ದೇವರು ಹೇಳಿದರು, ಮೋಶೆ, what I want to do with you? ನಾನು ಏನು ಮಾಡಬೇಕು ನಿನ್ನ ಸಂಗಡ? You go. ನೀನು ಹೋಗು. And tell my people and take and come my people from Egypt to Canaan. ನನ್ನ ಜನರನ್ನು ಐಗುಪ್ತದಿಂದ ಕಾನಾನ್ ಜಾಗಕ್ಕೆ ಕರೆದುಕೊಂಡು ಬಾ. And he feared, I am a killer. They never leave. When they see, they'll kill me. I don't want to go, he said. ಆತನು ಹೇಳಿದನು, ನನಗೆ ಭಯವಾಗುತ್ತಿದೆ, ನಾನು ಕೊಂದಿದ್ದೇನೆ, ನನ್ನನ್ನು ನೋಡಿದರೆ ಅವರು ನನ್ನನ್ನು ಕೊಲ್ಲುತ್ತಾರೆ, ನನಗೆ ಭಯವಾಗುತ್ತಿದೆ ಎಂಬುದಾಗಿ. I cannot go, God. What you are saying? ನಾನು ಹೋಗಲು ಸಾಧ್ಯವಿಲ್ಲ ದೇವರೇ, ನೀನು ಏನು ಹೇಳುತ್ತಿದ್ದೀಯಾ? I cannot speak well English, Lord. ನಾನು ಸರಿಯಾದ ಆಂಗ್ಲ ಭಾಷೆಯನ್ನು ಮಾತನಾಡುವುದಕ್ಕೆ ಆಗುವುದಿಲ್ಲ. I cannot speak and pronounce clearly in English, Lord. My spelling mistake will be there, Lord. ನಾನು ಒಂದು ಆಂಗ್ಲ ಭಾಷೆಯಲ್ಲಿ ಸರಿಯಾದ ಒಂದು ರೀತಿಯಲ್ಲಿ ನಾನು ಮಾತನಾಡೋಕೆ ಆಗುವುದಿಲ್ಲ, ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇರುತ್ತದೆ I ದೇವರೇ. cannot speak, Lord. ನಾನು ಮಾತನಾಡಲು ಸಾಧ್ಯವಿಲ್ಲ ದೇವರೇ. I cannot speak, Lord. ನನ್ನಿಂದ ಮಾತನಾಡಲು ಸಾಧ್ಯವಿಲ್ಲ ದೇವರೇ. Send me somebody. ಬೇರೆಯವರನ್ನ ಯಾರನ್ನಾದರೂ ಕಳುಹಿಸು. According to his love and his request, God sent him. ಆತನ ಒಂದು ರಿಕ್ವೆಸ್ಟ್ ಮತ್ತು ಪ್ರೀತಿಯಿಂದ ದೇವರು ಕಳುಹಿಸಿದರು. God has given tool to him. ದೇವರು ಒಂದು ಕೋಲನ್ನು ಕೊಟ್ಟರು. It's made many miracles. ಆ ಕೋಲು ಒಂದು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿತು. Hallelujah. Hallelujah. God given authority to his people to bring out. ದೇವರು ಒಂದು ಅಧಿಕಾರವನ್ನು ಕೊಟ್ಟರು ಆತನ ಮಕ್ಕಳನ್ನು ಬಿಡುಗಡೆ ಮಾಡುವುದಕ್ಕೆ. Is completely trained. ಆತನು ಸಂಪೂರ್ಣವಾಗಿ ಟ್ರೈನಿಂಗ್ ಅನ್ನು ಪಟ್ಟಿದ್ದಾರೆ. He can teach the fighting to how to fight and come out from the Egyptians. ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ಎಂಬುದಾಗಿ, ಯುದ್ಧ ಮಾಡಿ ಬರಬೇಕು ಎಂಬುದಾಗಿ ಕಲಿಸಿಕೊಡಬಹುದು. Well trained. ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. Even though ಆದರೂ he never used his brain. ಆದರೆ ಆತನ ಒಂದು ಬ್ರೈನ್ ಅನ್ನು ಯೂಸ್ ಮಾಡಲಿಲ್ಲ. He never used his own mind. ಆತನ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡಲಿಲ್ಲ. What he used? ಏನನ್ನು ಉಪಯೋಗಪಡಿಸಿದರು? God's authority and power. ದೇವರ ಅಧಿಕಾರ ಮತ್ತು ಆತನ ಶಕ್ತಿಯನ್ನು ಉಪಯೋಗಪಡಿಸಿದರು. He asked only one thing to God. ಒಂದೇ ಒಂದು ಸಂಗತಿಯನ್ನು ದೇವರಿಂದ ಕೇಳಿದನು. Lord, I will go, but you want to go, your presence want to go before me. ದೇವರೇ, ನಾನು ಹೋಗುತ್ತೇನೆ, ಆದರೆ ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗಬೇಕು. If you are not going before me, I never go. ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗದೇ ಇದ್ದರೆ ನಾನು ಹೋಗುವುದಿಲ್ಲ. And God says, okay. He said, agreed. ದೇವರು ಹೇಳಿದರು ಓಕೆ ಎಂಬುದಾಗಿ. Many things happened. ಅನೇಕ ಕಾರ್ಯಗಳು ನಡೆಯಿತು. And he delivered from them, and everything has happened. Jordan, Red Sea, and everything across. Many things happened there. ಅನೇಕ ಕಾರ್ಯಗಳು ನಡೆಯಿತು. ಆತನ ಮಕ್ಕಳನ್ನು ಐಗುಪ್ತದಿಂದ ಇಸ್ರಾಯೇಲಿಗೆ ಸೇರಿಸು. My revelation is not that. ನನ್ನ ಒಂದು ಪ್ರಕಟಣೆ ಅದಲ್ಲ. King to shepherd, God can use shepherd to make a leader. ಅರಸನಿಂದ ಮತ್ತು ಕುರುಬನಿಗೆ, ಕುರುಬನನ್ನು ದೇವರು ಅರಸನಾಗಿ ಮಾಡಬಹುದು. Hallelujah. Hallelujah. Same thing in David's life. ಅದೇ ರೀತಿಯಾಗಿ ದಾವೀದನ ಜೀವನದಲ್ಲಿ You can read in 1 Samuel and 16th chapter everything about how he anointed, how he's chosen
because the first king is Saul, ಮೊದಲನೆಯ ಸಮುವೇಲ 16ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. but he disobeyed. ಆತನು ಒಂದು ಅವಿಧೇಯತೆಯನ್ನು ತೋರಿಸಿದನು. Whatever God says against to God, he was doing everything. ದೇವರು ಏನೆಲ್ಲ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾಡುತ್ತಿದ್ದನು. God is not full peacefully. ದೇವರಿಗೆ ಒಂದು ಸಮಾಧಾನವಿರಲಿಲ್ಲ. But the greatest man was there, a boy was there, a young boy was there, his name called David. ಒಂದು ಚಿಕ್ಕ ಹುಡುಗನಿದ್ದನು, ಆತನ ಹೆಸರು ದಾವೀದನು. He was take caring the sheep, father's sheep. ತಂದೆಯ ಕುರಿಗಳನ್ನು ನೋಡಿಕೊಳ್ಳುತ್ತಿದ್ದನು. Carefully he was praying to God all the time, every day 7 times, and he was praising to God. ತುಂಬಾ ಜಾಗೃತಿಯಾಗಿ ಪ್ರತಿದಿನ 7 ಸಾರಿ ಆತನು ಪ್ರಾರ್ಥನೆ ಮಾಡಿ ದೇವರನ್ನು ಆರಾಧಿಸುತ್ತಿದ್ದನು. He was not trained as a king. ಅರಸನಾಗಿ ಆತನು ಟ್ರೈನಿಂಗ್ ಆಗಲಿಲ್ಲ. Shepherd boy, how can he fight? ಕುರುಬನು ಹೇಗೆ How can he become great king? ದೊಡ್ಡ ಅರಸನಾಗಲು ಹೇಗೆ ಸಾಧ್ಯ? But God can do everything. ಆದರೆ ದೇವರಿಂದ ಎಲ್ಲವೂ ಸಾಧ್ಯ. All you want to connect it to God. ಎಲ್ಲ ಒಂದೇ, ನೀನು ದೇವರಿಗೆ ಕನೆಕ್ಟ್ ಆಗಬೇಕು. When you connect it to God, God will make you a great king, not king. ನೀನು ಯಾವಾಗ ದೇವರಿಗೆ ಕನೆಕ್ಟ್ ಆಗಿರುತ್ತೀಯೋ ಅರಸನಲ್ಲ, ದೊಡ್ಡ ಅರಸನಾಗಿ ದೇವರು ಮಾಡುತ್ತಾರೆ. In Moses' situation, he in kingdom, he came and worked like a servant. ಮೋಶೆ ಒಂದು ರಾಜ್ಯದಲ್ಲಿ ಒಂದು ಸೇವಕನಾಗಿ ಕೆಲಸ ಮಾಡಿದನು. No. Moshe was in the kingdom, but he came out and he served like a servant. ಮೋಶೆಯು ಆತನ ರಾಜ್ಯದಲ್ಲಿ ಅರಸನಾಗಿದ್ದು ಬೇರೆ ಜಾಗಕ್ಕೆ ಬಂದು ಒಂದು ಸರ್ವೆಂಟ್ ಆಗಿ ಕೆಲಸ ಮಾಡಿದರು. Hallelujah. But David was servant is in father's place, and he was served God, so he became a great king. ದಾವೀದನು ಆತನ ತಂದೆಯ ಮನೆಯಲ್ಲಿ ಸೇವಕನಾಗಿದ್ದನು, ಆದರೆ ಪ್ರತಿದಿನ 7 ಸಾರಿ ದೇವರನ್ನು ಆರಾಧಿಸುತ್ತಾ ದೇವರನ್ನು ಕೊಂಡಾಡುತ್ತಾ ಇದ್ದಕ್ಕೆ ದೇವರು ಆತನನ್ನು ಅರಸನಾಗಿ ಮಾಡಿದರು. Hallelujah. So your position is not matter for God. ನಿನ್ನ ಒಂದು ಸ್ಥಾನ ಆತನಿಗೆ ಒಂದು ಬೇಕಾಗಿಲ್ಲ. Your strength is not wanted to God. ನಿನ್ನ ಬಲವು ಆತನಿಗೆ ಬೇಕಾಗಿಲ್ಲ. Whatever you are, God don't need it. ನೀನು ಯಾರು ಏನು ಎಂಬುದಾಗಿ ದೇವರಿಗೆ ಬೇಕಾಗಿಲ್ಲ. God all he need you to connect to God. ದೇವರಿಗೆ ಬೇಕಾಗಿರೋದಂದ್ರೆ ನೀನು ದೇವರಿಗೆ ಕನೆಕ್ಟ್ ಆಗಬೇಕು. Until God connected to people, the people never became great people. ಯಾವಾಗ ಮನುಷ್ಯರು ದೇವರಿಗೆ ಕನೆಕ್ಟ್ ಆಗದೇ ಇದ್ದಾಗ ದೊಡ್ಡ ಜನಾಂಗವಾಗಲಿಲ್ಲ. When they connected to God, they became great nations. ಯಾವಾಗ ದೇವರಿಗೆ ಕನೆಕ್ಟ್ ಆದರೋ ಒಂದು ದೊಡ್ಡ ಜನಾಂಗವಾಯಿತು. Hallelujah. Today your situation may be a shepherd boy. ಈ ದಿನದಲ್ಲಿ ನಿನ್ನ ಒಂದು ಸ್ಥಾನ ಕುರುಬನಾಗಿರಬಹುದು. Your situation in fear. ನಿನ್ನ ಒಂದು ಸ್ಥಾನವು ಭಯದಿಂದ ತುಂಬಿರಬಹುದು. You always in confused mind. ನೀನು ಯಾವಾಗಲೂ ಕನ್ಫ್ಯೂಷನ್ ಅಲ್ಲಿರಬಹುದು. What my future will be? ನನ್ನ ಒಂದು ಫ್ಯೂಚರ್ ಏನು ಎಂಬುದಾಗಿ. What my situation will be? ನನ್ನ ಪರಿಸ್ಥಿತಿ ಏನು ಎಂಬುದಾಗಿ. So all the time you will be murmuring. ಎಲ್ಲಾ ಸಮಯದಲ್ಲೂ ಗುಣಗುಟ್ಟುತ್ತಿರಬಹುದು. But my God have chosen you. ಆದರೆ ನನ್ನ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. When he chosen you, ಯಾವಾಗ ನಿನ್ನನ್ನು ಆರಿಸಿಕೊಂಡಿದ್ದಾರೋ, he never be silent. In his time he will encounter you. ಆತನ ಸಮಯದಲ್ಲಿ ಆತನು ನಿನ್ನ ಸಂಗಡ ಎನ್ಕೌಂಟರ್ ಆಗುತ್ತಾರೆ, ಸುಮ್ಮನೆ ಇರುವುದಿಲ್ಲ. I know many man of gods in this world. ಈ ಲೋಕದಲ್ಲಿ ಅನೇಕ ದೇವರ ಮನುಷ್ಯರು ನನಗೆ ಗೊತ್ತು. I want to tell about one important brother name is brother Rambabu. ನಾನು ಒಬ್ಬರ ಹೆಸರು ಹೇಳಲು ಇಷ್ಟಪಡುತ್ತೇನೆ. ಆ ಸಹೋದರನ ಹೆಸರು ರಾಂಬಾಬು. His name is P.S. Rambabu. He is from Ballari. ಆತನ ಹೆಸರು P.S. ರಾಂಬಾಬು. ಆತನು ಬಳ್ಳಾರಿಯಿಂದ. He is my spiritual brother also. ಆತನು ನನ್ನ ಆತ್ಮೀಯ ಒಂದು ಸಹೋದರನು. You know what? ಏನು ಗೊತ್ತಾ? He was thrown away from his house. ಆತನನ್ನು ಮನೆಯಿಂದ ಹೊರಗೆ ಹಾಕಿದ್ದರು. You know why? ಯಾಕೆ ಗೊತ್ತಾ? He is a Brahman background. ಆತನು ಒಂದು ಬ್ರಾಹ್ಮಣ ಬ್ಯಾಕ್ಗ್ರೌಂಡ್ ಗೆ ಸೇರಿದವರು. He accepted Jesus Christ as a personal savior. That is, he was sinned. ಆತನು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಆತನು ಅಂಗೀಕರಿಸಿದ್ದರು. For we it is salvation. For Brahman community there it is sin. ಆದರೆ ಆ ಬ್ರಾಹ್ಮಣರ ಒಂದು ಕಮ್ಯುನಿಟಿನಲ್ಲಿ ಅದು ಒಂದು ಪಾಪವಾಗಿದೆ. You know why? ಯಾಕೆ ಗೊತ್ತಾ? Christians will eat non-veg. ಕ್ರೈಸ್ತರು ಒಂದು ನಾನ್ ವೆಜ್ ತಿನ್ನುತ್ತಾರೆ. But Brahmins are not eating non-veg. ಆದರೆ ಬ್ರಾಹ್ಮಣರು ತಿನ್ನುವುದಿಲ್ಲ. But he accepted as a personal savior. He want to save the Lord. ಆತನ ಸ್ವಂತ ರಕ್ಷಕನಾಗಿ ಯೇಸು ಸ್ವಾಮಿನ ಅಂಗೀಕರಿಸಿ ಆತನಿಗೋಸ್ಕರ ಸೇವೆ ಮಾಡುವುದಕ್ಕೋಸ್ಕರ. The parents are pushed out from home. ಆತನ ಒಂದು ಪೋಷಕರು ಮನೆಯಿಂದ ಹೊರಗೆ ಹಾಕಿದರು. Homeless. ಆತನಿಗೆ ಮನೆ ಇರಲಿಲ್ಲ. He was telling all the time, my bedroom is big bedroom.
You know, ಆತನು ಹೇಳುತ್ತಿದ್ದನು ಯಾವಾಗಲೂ ನನ್ನ ಬೆಡ್ರೂಮ್ ದೊಡ್ಡ ಬೆಡ್ರೂಮ್, in my bedroom, train also come and pass away. ನನ್ನ ಬೆಡ್ರೂಮ್ ಅಲ್ಲಿ ಟ್ರೈನು ಸಹ ಬರುತ್ತದೆ ಎಂಬುದಾಗಿ Always after tell like that. In my bedroom, train will come and goes. ಎಲ್ಲಾ ಸಮಯದಲ್ಲಿ ಅಣ್ಣ ಆ ರೀತಿಯಾಗಿ ಹೇಳುತ್ತಾರೆ, ನನ್ನ ಬೆಡ್ರೂಮ್ ಅಲ್ಲಿ ಟ್ರೈನು ಸಹ ಬಂದು ಹೋಗುತ್ತದೆ You ಎಂಬುದಾಗಿ. know what is his bedroom? ಆತನ ಬೆಡ್ರೂಮ್ ಯಾವುದು ಗೊತ್ತಾ? Many years he was sleeping on the railway station. I mean, they'll put the seat, chairs right there. ಅನೇಕ ವರ್ಷಗಳ ಕಾಲ ಆತನು ರೈಲ್ವೆ ಸ್ಟೇಷನ್ ಅಲ್ಲಿ ಆ ಚೇರುಗಳ ಮೇಲೆ ಮಲಗಿಕೊಳ್ಳುತ್ತಿದ್ದರು. He was thrown away. You don't have food to eat also. Sometimes he fasted. ಆತನನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಅನೇಕ ಸಲ ಆತನಿಗೆ ಊಟ ಮಾಡುವುದಕ್ಕೆ ಸಹ ಆಹಾರವೂ ಸಹ ಇರಲಿಲ್ಲ, ಉಪವಾಸದಿಂದಿದ್ದರು. Day by day he is giving a testimony. He went to village after village. He started to do ministry. ಆತನ ಹಳ್ಳಿಗಳಿಗೆ ಒಂದೊಂದು ಹಳ್ಳಿಗೆ ಹೋಗಿ ದೇವರ ಸೇವೆಯನ್ನು ಮಾಡಲು ಪ್ರಾರಂಭಿಸಿದರು. God call came upon him. ದೇವರ ಒಂದು ಕರೆವಿಕೆ ಆತನ ಮೇಲೆ ಬಂತು. He don't have to put the petrol in ಲೂನಾ ಒಂದು ಸ್ಕೂಟರ್ ಅಲ್ಲಿ ಪೆಟ್ರೋಲ್ ಹಾಕಲಿಕ್ಕೂ ಆತನಿಗೆ ಹಣವಿರಲಿಲ್ಲ. He was going to ministry. The petrol will over, but he want to push in oxen. ಆತನು ಸೇವೆಗೆ ಹೋಗುತ್ತಿದ್ದಾಗ ಪೆಟ್ರೋಲ್ ಸಹ ಇರಲಿಲ್ಲ, ಆತನು ತಳ್ಳಬೇಕ ಪರಿಸ್ಥಿತಿ That ಬಿಸಿಲಲ್ಲಿ. situation is going in up the road. ಅಂತ ಪರಿಸ್ಥಿತಿಯಲ್ಲಿ ಆತನು ಒಂದು ದಾರಿಯಲ್ಲಿ ಹೋಗುತ್ತಿರಬೇಕಾದರೆ, And his son was there. Is very young. ಆತನ ಮಗನು ಚಿಕ್ಕ ಹುಡುಗನು, And Akka was there with him. ಅಕ್ಕ ವಿನಿತಕ್ಕ ಆತನ ಸಂಗಡ ಇದ್ದರು. Hot sun was there. ತುಂಬಾ ಬಿಸಿಲಿತ್ತು. The son is asking to father, ಆ ಮಗನು ತಂದೆಗೆ ಕೇಳುತ್ತಿದ್ದಾರೆ, Daddy, I want that watermelon piece. ಡ್ಯಾಡಿ ನನಗೆ ಆ ಒಂದು ವಾಟರ್ ಮೆಲನ್ ಬೇಕು ಎಂಬುದಾಗಿ. Rambabu brother, he don't have anything to get him. ರಾಂಬಾಬು ಅಣ್ಣನಿಗೆ ಹತ್ರ ಆ ಒಂದು ವಾಟರ್ ಮೆಲನ್ ಕೊಡಿಸುವುದಕ್ಕೂ ಹಣವಿರಲಿಲ್ಲ. He was sad in his heart. ಆತನ ಹೃದಯದಲ್ಲಿ ತುಂಬಾ ನೊಂದುಕೊಂಡರು. But he never forget to serve the Lord. ಆದರೆ ಕರ್ತನನ್ನು ಸೇವಿಸುವುದನ್ನು ಆತನು ಮರೆಯಲಿಲ್ಲ. When he was hunger, Ankit Rambabu was hunger. There is no 25 paisa to get him the watermelon piece. ಅಂಕಿತ್ ರಾಂಬಾಬುಗೆ ಒಂದು ಹಸಿವಾದಾಗ ಆ ಒಂದು ವಾಟರ್ ಮೆಲನ್ ಅನ್ನು ಕೊಡಿಸುವುದಕ್ಕೆ ಒಂದು 25 ಪೈಸೆನೂ ಸಹ ಆತನ ಸಂಗಡ ಇರಲಿಲ್ಲ. They was hungerly. They was doing the kingdom of God's work. ಹಸಿವಿನಿಂದ ದೇವರ ರಾಜ್ಯದ ಕೆಲಸವನ್ನು ಆತನು ಮಾಡುತ್ತಿದ್ದರು. What happened? ಏನಾಯ್ತು? He was thrown away from the home. He was homeless. ಆತನನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ಆತನಿಗೆ ಮನೆ ಇರಲಿಲ್ಲ. Today you know what happened? ಈ ದಿನ ಏನಾಯ್ತು ಗೊತ್ತಾ? God time came. ದೇವರ ಸಮಯ ಬಂದಿತು. God is using in mighty way. ಆತನನ್ನು ದೇವರು ಅದ್ಭುತ ರೀತಿಯಲ್ಲಿ ಆತನು ಉಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. People knows, the nations knows Rambabu as a Rambo. ಅನೇಕ ಒಂದು ರಾಜ್ಯಗಳಿಗೆ ಗೊತ್ತು ರಾಂಬಾಬು ಅಣ್ಣನ ರಾಂಬೋ ಎಂಬುದಾಗಿ. Hallelujah. Hallelujah. In engage, Ankit Rambabu was called for his kingdom to serve. ಚಿಕ್ಕ ವಯಸ್ಸಿನಲ್ಲೇ ದೇವರು ಅಂಕಿತ್ ರಾಂಬಾಬುವನ್ನು ಆತನ ಸೇವೆಗೋಸ್ಕರ ಆರಿಸಿಕೊಂಡರು. And he started serving the Lord. He is now settled in America. ಆತನು ದೇವರ ಸೇವೆಯನ್ನು ಮಾಡುತ್ತಲೇ ಇದ್ದರು. ಈಗ ಅಮೆರಿಕನಲ್ಲಿ ಸೆಟ್ಲ್ ಆಗಿದ್ದಾರೆ. He is also married Americans. ಆತನು ಅಮೆರಿಕ ಹುಡುಗಿಯನ್ನೇ ಮದುವೆ ಆಗಿದ್ದಾರೆ. They have own ministry. ಆತನಿಗೆ ಒಂದು ಸ್ವಂತ ಸೇವೆ ಇದೆ. Who was hunger for small piece of the watermelon, he is now serving greatly. ಒಂದು ಚಿಕ್ಕ ಕಲಂಗಡಿ ಹಣ್ಣನ್ನು ಕೊಂಡುಕೊಳ್ಳುವುದಕ್ಕೂ ಆಗುತ್ತಿರಲಿಲ್ಲ ಅವರಿಗೆ. ಯೇಸು ಸ್ವಾಮಿಯನ್ನು ದೇವರು ಆತನು ಅದ್ಭುತವಾದ ರೀತಿಯಲ್ಲಿ ಆತನನ್ನು God made a poor to rich. ದೇವರು ಒಂದು ಬಡತನದಿಂದ ಐಶ್ವರ್ಯವಂತನಾಗಿ ಮಾಡಿದರು. All you want to trust in him. ಎಲ್ಲ ಒಂದೇ, ನೀನು ಆತನಲ್ಲಿ ನಂಬಿಕೆ ಇಡಬೇಕು. How the shepherd became king became shepherd for his glory. ಯಾವ ರೀತಿಯಲ್ಲಿ ಒಂದು ಕುರುಬನು ಅರಸನು ಕುರುಬನಾದನು ಆತನ ಮಹಿಮೆಗೋಸ್ಕರ. Hallelujah. Hallelujah. It is a life testimony about Rambabanna's family. ಇದು ಒಂದು ಲೈವ್ ಟೆಸ್ಟಿಮನಿ ರಾಂಬಾಬಣ್ಣ ಅವರ ಫ್ಯಾಮಿಲಿಯ ಒಂದು Completely God blessed them. God blessed richly to them. ಸಂಪೂರ್ಣವಾಗಿ ಅಧಿಕವಾಗಿ ಐಶ್ವರ್ಯವಾಗಿ ದೇವರು ಆತನನ್ನು ಆಶೀರ್ವದಿಸಿದ್ದಾರೆ. Why I am telling this testimony? ಯಾಕೆ ನಾನು ಈ ಸಾಕ್ಷಿಯನ್ನು It is ಹೇಳುತ್ತಿದ್ದೇನೆ? life testimony. It's not a dead testimony. ಇದು ನಿಜ ಬದುಕಿರುವ ಒಂದು ಸಾಕ್ಷಿ, ಇದು ಸತ್ತ ಸಾಕ್ಷಿ ಅಲ್ಲ. Same thing God will do. You
your life, in my life also. ಅದೇ ರೀತಿಯಾಗಿ ದೇವರು ನಿನ್ನ ಜೀವನದಲ್ಲಿಯೂ ನನ್ನ ಜೀವನದಲ್ಲಿಯೂ ಮಾಡುತ್ತಾರೆ. Yes, of course we have many misunderstandings, sometimes we do mistakes and everything, but we don't want to lose our trust upon the Lord. ಅನೇಕ ಸಾರಿ ನಾವು ತಪ್ಪುಗಳನ್ನು ಮಾಡುತ್ತೇವೆ ಮತ್ತು ಅಪಾರ್ಥಗಳನ್ನು ಮಾಡಿಕೊಳ್ಳುತ್ತೇವೆ, ಆದರೆ ನಾವು ದೇವರಲ್ಲಿರುವ ನಂಬಿಕೆಯನ್ನು ಮಾತ್ರ ಬಿಡಬಾರದು. Always I have question about David. ಎಲ್ಲಾ ಸಮಯದಲ್ಲೂ ನಾನು ದಾವೀದನ ಬಗ್ಗೆ ನನಗೆ ಪ್ರಶ್ನೆ ಇದೆ. How Lord David trained? ಯಾವ ರೀತಿಯಲ್ಲಿ ದಾವೀದನಿಗೆ ಟ್ರೈನಿಂಗ್ ಆಯಿತು? He was shepherd boy. ಆತನು ಕುರುಬನಾಗಿದ್ದನಲ್ಲ. You want to take the sword and you want to fight in the battlefield. ಆತನು ಒಂದು ಯುದ್ಧ ಭೂಮಿಯಲ್ಲಿ ಆತನು ಯುದ್ಧ ಮಾಡಬೇಕಲ್ವಾ, ಎಲ್ಲ ಆಯುಧಗಳನ್ನು. How he can become a great king? How he can ride the horse? ಯಾವ ರೀತಿಯಲ್ಲಿ ಆತನು ಒಂದು ಕುದುರೆಯನ್ನು ಅದನ್ನು ಸವಾರಿ ಮಾಡಲು ಸಾಧ್ಯ? For God everything is possible. ದೇವರಿಂದ ಎಲ್ಲವೂ ಸಾಧ್ಯ. Hallelujah. Hallelujah. Not trained, but God made him trained. ಆತನಿಗೆ ಟ್ರೈನಿಂಗ್ ಆಗಿರಲಿಲ್ಲ, ಆದರೆ ದೇವರು ಆತನಿಗೆ ಟ್ರೈನಿಂಗ್ ಮಾಡಿಕೊಟ್ಟರು. The anointing came upon him. The anointing made him to win the battle. ಆತನ ಮೇಲೆ ಅಭಿಷೇಕ ಬಂದಿತು, ಆ ಅಭಿಷೇಕವು ಆ ಯುದ್ಧವನ್ನು ಗೆಲ್ಲುವಂತೆ ಮಾಡಿತು. Today you and me, what of situations we are facing we don't know, but God can do through his anointing. Whatever the call is there upon you, God going to use you mightily. All you need to be patient and wait upon the Lord. ಈ ದಿನದಲ್ಲಿ ನೀನು ಮತ್ತೆ ನಾನು ಎಂತ ಪರಿಸ್ಥಿತಿ ಎದುರು ನೋಡುತ್ತಿದ್ದರೂ ಪರವಾಗಿಲ್ಲ, ಆತನ ಅಭಿಷೇಕವು ನಮ್ಮ ಮೇಲೆ ಇದ್ದರೆ, ನಾವು ಆತನಲ್ಲಿ ನಾವು ಕಾಯ್ದುಕೊಂಡಿರುವುದಾದರೆ ಆತನು ನಮ್ಮನ್ನು ಸಹ ಉಪಯೋಗಪಡಿಸಿಕೊಳ್ಳುತ್ತಾರೆ. Hallelujah. Hallelujah. You just want to trust him. You just want to be in patience. You just want to learn for the kingdom of God to win. ಆತನನ್ನು ನಂಬಬೇಕು ಮತ್ತು ತಾಳ್ಮೆಯಿಂದ ಇರಬೇಕು ಮತ್ತು ಆತನ ರಾಜ್ಯವನ್ನು ಗೆಲ್ಲುವುದಕ್ಕಾಗಿ ಪ್ರಯತ್ನ ಪಡಬೇಕು. That's why the Bible says in Zechariah 4:6. ಜೆಕರೆಯ ಮತ್ತು 4ನೇ ಅಧ್ಯಾಯ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. Not by might, not by strength, by the Spirit of the Lord. ಶಕ್ತಿಯಿಂದ ಅಲ್ಲ ಮತ್ತು ಆತನ ಆತ್ಮದಿಂದಲೇ. ಶಕ್ತಿಯಿಂದಲ್ಲ, ಬಲದಿಂದಲ್ಲ, ಆದರೆ ಮಹೋನ್ನತನಾದಂತ ದೇವರ ಸರ್ವಶಕ್ತ ಆತ್ಮದಿಂದ ಮಾತ್ರವೇ ಉಂಟಾಗುತ್ತದೆ. Hallelujah. Hallelujah. So prepare yourself for have authority from God, and you can win the battle in your life, and you will be chosen. You will walk in his way, not in own understanding. ನಿನ್ನನ್ನು ನೀನು ತಯಾರು ಮಾಡಿಕೋ. ಆ ಸಮಯದಲ್ಲಿ ದೇವರ ಅಧಿಕಾರದಿಂದ ನೀನು ಮುಂದೆ ಹೋಗಿ, ನಿನ್ನ ಸ್ವಂತ ಆಲೋಚನೆ ಇಲ್ಲದಂತೆ ದೇವರ ಆಲೋಚನೆಯಿಂದ ಮುಂದೆ ಹೋಗಿ ಯುದ್ಧವನ್ನು ಗೆಲ್ಲಬಹುದು. You can read in Samuel, First Samuel, Second Samuel about David you can know, and also you want to read about Moses, Exodus, 4 books, Exodus. ಫಸ್ಟ್ ಸಮುವೇಲ್, ಸೆಕೆಂಡ್ ಸಮುವೇಲ್, 1ನೇ ಸಮುವೇಲ, 2ನೇ ಸಮುವೇಲದಲ್ಲಿ ದಾವೀದನ ಬಗ್ಗೆ ನೀವು ಚೆನ್ನಾಗಿ ಓದಿಕೊಳ್ಳಬಹುದು. Because time is very short, I want to hurry up. So there is Exodus, Leviticus, Numbers, Deuteronomy. ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ. In Moses, everything about Moses it is written there. ಮೋಶೆ ಬಗ್ಗೆ ಎಲ್ಲವೂ ಬರೆಯಲ್ಪಟ್ಟಿದೆ. I never spoken as it is what the Bible says. ಬೈಬಲ್ ಅಲ್ಲಿ ಹೇಳಿರೋ ಪ್ರಕಾರನೇ ನಾನು ಹೇಳಲಿಲ್ಲ. But what I understood, I taught you. ನಾನು ಏನು ಅರ್ಥ ಮಾಡಿಕೊಂಡಿದ್ದನೋ ಅದನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಿದ್ದೇನೆ. Hallelujah. Hallelujah. Somebody will question why it want to be point, no? Why you put comma? ಅನೇಕರು ಪ್ರಶ್ನಿಸಬಹುದು, ಯಾಕೆ ಇಲ್ಲಿ ಪಾಯಿಂಟ್, ಯಾಕೆ ಕಾಮ ಎಂಬುದಾಗಿ. Hallelujah. Hallelujah. It is Holy Spirit, led by the Holy Spirit. I am telling, understand, God can change anyone. ನಾನು ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ಹೇಳುತ್ತಿದ್ದೇನೆ, ದೇವರು ಯಾರನ್ನಾದರೂ ಬದಲಾಯಿಸಬಹುದು. Don't be reverence to what you have wealth, or what you have, your background or your name. Don't be reverence for that. ನಿನ್ನಲ್ಲಿ ಇರುವುದನ್ನು, ನಿನ್ನಲ್ಲಿರುವ ಒಂದು ಆಸ್ತಿಯನ್ನು, ಬ್ಯಾಕ್ ಗ್ರೌಂಡ್ ಅನ್ನು ನೋಡಿ ನೀನು ಅದನ್ನು ನಂಬಬೇಡ. Don't be reverence so much. ನಾನು ಗಣಪಡಿಸಬೇಡಿ, ಗಣರು ಅಂತ ಅನ್ಕೋಬೇಡಿ. Don't give reverence so much for that. Hallelujah. 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 So all glory to Jesus. ಎಲ್ಲಾ ಮಹಿಮೆ ಯೇಸು ಸ್ವಾಮಿಗೆ. Many people will say, I have so much, I can adjust, I can do it. Don't do that. ಅನೇಕರು ಹೇಳಬಹುದು, ನನಗೆ ತುಂಬಾ ಇದೆ, ನಾನು ಅಡ್ಜಸ್ಟ್ ಮಾಡಬಹುದು. I'll give one example. ಒಂದು ಉದಾಹರಣೆಯನ್ನು ಕೊಡುತ್ತೇನೆ. One sister is there. ಒಂದು ಸಹೋದರಿ ಇದ್ದಾರೆ. That sister have 2 sides. ಆ ಸಹೋದರಿಗೆ 2 ಸೈಟ್ಗಳಿತ್ತು. Because of some problem they sold one site. ಒಂದು ಏನೋ ಕಷ್ಟದಿಂದ ಒಂದು ಸೈಟ್ ಅನ್ನು ಮಾರಿಬಿಟ್ಟರು.
another site is there. ಇನ್ನೊಂದು ಸೈಟ್ ಇತ್ತು. She's only depending on that site. ಆಕೆ ಆ ಸೈಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. If that site that comes, I'll do something, deposit that this, and I will be survived. ಆ ಸೈಟ್ ಬಂದ್ರೆ ನಾನು ಹೆಂಗೋ ಡೆಪಾಸಿಟ್ ಮಾಡಿ ಹೇಗೋ ಸರ್ವೈವ್ ಆಗುತ್ತೇನೆ ಎಂಬುದಾಗಿ. But I tell day by day, that amount is living cost is increasing. ಆದ್ರೆ ಪ್ರತಿದಿನ ಒಂದು ಜೀವಿಸುವ ಒಂದು ಎಲ್ಲವೂ ಇನ್ಕ್ರೀಸ್ ಆಗುತ್ತಿರುತ್ತದೆ. Not decrease, increase. ಕಡಿಮೆ ಆಗುವುದಿಲ್ಲ, ಹೆಚ್ಚಾಗುತ್ತಿರುತ್ತದೆ. You don't underestimate God. ದೇವರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ. Whatever you have, you say, Lord, it is because of you I can live by day. ಏನೇ ಇದ್ದರೂ ನಿನ್ನ ಸಂಗಡ ದೇವರೇ, ನಾನು ನಿನ್ನಿಂದಲೇ ನಾನು ಬದುಕಲು ಸಾಧ್ಯ ಎಂಬುದಾಗಿ. Don't always confess, I have that, I will settle down. ಯಾವಾಗಲೂ ನೀನು ಅರಿಕೆ ಮಾಡಬೇಡ, ನನಗೆ ಅದಿದೆ ಅದಕ್ಕೋಸ್ಕರ ಸೆಟ್ಲ್ And God ಆಗುತ್ತೇನೆ. will see ದೇವರು ನೋಡುತ್ತಾರೆ, and says, ಹೇಳ್ತಾರೆ, my dear, ಪ್ರಿಯರೇ, whatever you have, ನಿನ್ನ ಹತ್ರ ಏನೇ ಇದ್ದರೂ okay, live yourself. ನೀನು ಬದುಕೋ. Because you are confessing that. ಯಾಕಂದ್ರೆ ನೀನು ಅರಿಕೆ ಮಾಡುತ್ತಿದ್ದೀಯಾ. You are confessing whatever you have, limit things. ನಿನ್ನ ಹತ್ರ ಏನಿದೆಯೋ ಅದರ ಬಗ್ಗೆ ನೀನು ಅರಿಕೆ But ಮಾಡುತ್ತಿದ್ದೀಯಾ. my plan is unlimited. ಆದ್ರೆ ನನ್ನ ಸಂಕಲ್ಪವು ಅದಕ್ಕೆ ಒಂದು ಮಿತಿ ಇಲ್ಲ. But you have limit. You are talking about limit. ಆದ್ರೆ ನಿನಗಿರುವ ಅದನ್ನೇ ಒಂದು ನೀನು ಮಾತನಾಡುತ್ತಿದ್ದೀಯಾ. But I have unlimited. ಆದ್ರೆ ನನಗೆ ಮಿತಿ ಇಲ್ಲ. And everlasting I have. ನನ್ನ ಹತ್ರ ಎವರ್ ಲಾಸ್ಟಿಂಗ್ ಇದೆ. What you need? ನಿನಗೆ ಏನು ಬೇಕು? You want small piece or everlasting? ನಿನಗೆ ಒಂದು ಚಿಕ್ಕದು ಬೇಕಾ ಇಲ್ಲ ಎವರ್ ಲಾಸ್ಟಿಂಗ್ ಬೇಕಾ? My dear ones. ಪ್ರಿಯರೇ, Many times you confess same thing. What I did, what that sister did. ಅನೇಕ ಸಾರಿ ಅದನ್ನೇ ನಾವು ಅರಿಕೆ ಮಾಡುತ್ತೇವೆ. Don't do it that. ಅದನ್ನು ಮಾಡಬೇಡಿರಿ. You know what? ನಿಮಗೆ ಗೊತ್ತಾ? You are putting God down and you are highlighting your things. ದೇವರನ್ನು ನೀನು ಕೆಳಗೆ ಹಾಕಿ ನಿನ್ನಲ್ಲಿರುವುದನ್ನು ನೀನು ಹೈಲೈಟ್ ಮಾಡುತ್ತಿದ್ದೀಯಾ. Don't be highlight any time. ಯಾವ ಸಮಯದಲ್ಲಿ ಅದನ್ನು ಹೈಲೈಟ್ ಮಾಡಬೇಡ. Everything only by breath we are living. That breath is a gift of God. ನಾವು ಬದುಕುತ್ತಿರುವುದೇ ಉಸಿರಾಟದಿಂದ. ಆ ಉಸಿರಾಟ ದೇವರು ಕೊಟ್ಟಿರುವುದು. The Bible clearly says the bright people, before the bride, the distractions will happen. ಒಂದು ನಾಶನಕ್ಕೆ ಮುಂಚೆ ಗರ್ವವಿರುತ್ತದೆ. So don't use your pride in any situation. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ಗರ್ವವನ್ನು ನೀನು ಉಪಯೋಗಪಡಿಸಬೇಡ. The Bible says, who will humble among everyone, they will be lifted and high. ಸತ್ಯವೇದ ಹೇಳುತ್ತದೆ, ಯಾರು ತಾಳ್ಮೆಯಿಂದ ಇರುತ್ತಾರೋ ಅವರನ್ನು ದೇವರು ಮೇಲಕ್ಕೆತ್ತುತ್ತಾರೆ. God never told shepherd boy, you are very good to come. No, he saw that humble is waiting carefully and he was blessed in a big manner. ದೇವರು ಆ ಒಂದು ಕುರುಬನನ್ನು ನೋಡಿದರೆ ಎಷ್ಟು ತಾಳ್ಮೆಯಿಂದ ದೇವರನ್ನು ಆಲಿಸಿಕೊಂಡು ಇದ್ದರು. ಅದಕ್ಕೋಸ್ಕರ ಆತನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಪಡೆದುಕೊಂಡರು. Hallelujah. Hallelujah. Whatever today you have, don't ever believe in that. ನಿನ್ನ ಹತ್ರ ಏನೇ ಇದ್ದರೂ ಈ ದಿನದಲ್ಲಿ ಅದರ ಮೇಲೆ ನಂಬಿಕೆ ಇಡಬೇಡ. You know water? ನೀರು ಗೊತ್ತಾ? You put one stone upon the water, ಒಂದು ಕಲ್ಲು ನೀರಿನ ಮೇಲೆ ಹಾಕಿದರೆ bubbles will come. ಒಂದು ಗುಳ್ಳೆಗಳು ಬರುತ್ತದೆ. How much time it will be? ಎಷ್ಟು ಸಮಯ ಇರುತ್ತದೆ? Not even second. ಒಂದು ಸೆಕೆಂಡ್ ಇರುವುದಿಲ್ಲ. Whatever balances you have, it is not at all gives life. ನಿನ್ನಲ್ಲಿ ಯಾವುದೇ ಇದ್ದರೂ ಅದು ನಿನಗೆ ಜೀವನ ಕೊಡುವುದಿಲ್ಲ. Moreover, you want to have Jesus in you in your life. ಅದಕ್ಕಿಂತ ಹೆಚ್ಚಾಗಿ ನಿನ್ನಲ್ಲಿ ಯೇಸು ಸ್ವಾಮಿಯನ್ನು ನೀನು ಇಟ್ಟುಕೊಳ್ಳಬೇಕು. So God can do a poor to rich, rich to poor. ದೇವರು ಬಡತನದಿಂದ ಐಶ್ವರ್ಯನಾಗಿ ಮಾಡಬಹುದು, ಐಶ್ವರ್ಯವಂತನನ್ನು ಬಡವನಾಗಿ ಮಾಡಬಹುದು. God is like that. ನಮ್ಮ ದೇವರು ಆ ರೀತಿಯಾದ ದೇವರ. Sometimes he will give the trials and troubles. ಸ್ವಲ್ಪ ಸಮಯ ಆತನು ಕಷ್ಟಗಳನ್ನು ಅನುಮತಿಸುತ್ತಾರೆ. You know why? ಯಾಕೆ ಗೊತ್ತಾ? We want to overcome it. ಅದನ್ನು ನಾವು ಜಯಿಸುವುದಕ್ಕೆ. You are not overcome, you are settled there only. We cannot call overcomers. ಅದನ್ನು ಜಯಿಸದೆ ನಾವು ಅಲ್ಲೇ ಇದ್ದರೆ ನಾವು ನಮ್ಮನ್ನು ಜಯಶಾಲಿಗಳು ಎಂಬುದಾಗಿ ಕರೆಯುವುದಿಲ್ಲ. David life also it's happened same thing. ದಾವೀದನ ಒಂದು ಜೀವನದಲ್ಲಿಯೂ ಅದೇ ರೀತಿಯಾಗಿ ಆಯಿತು. Moses life also it's happened same thing. ಮೋಶೆಯ ಜೀವನದಲ್ಲಿಯೂ ಅದೇ ರೀತಿಯಾಗಿ ಆಯಿತು. They overcome. ಅದನ್ನು ಜಯಿಸಿದರು. They overcome. ಅದನ್ನು Of ಜಯಿಸಿದರು. course they have mistakes, but they overcome. ಅವರಲ್ಲಿ ಒಂದು ತಪ್ಪುಗಳಿದ್ದರೂ ಸಹ ಅವರು ಜಯಿಸಿದರು. But all you need patiently wait upon the Lord. ನಿಮಗೆಲ್ಲ ಬೇಕಾಗಿರುವುದು ಒಂದೇ, ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಇರುವುದು. Surely your reward will come, your time will come. God will lift up your eye. Every people will keep their finger upon their lips and they'll see what happened to him.
ಸಮಯ ಬರುತ್ತದೆ, ದೇವರು ನಿಮ್ಮನ್ನು ಹೆಚ್ಚಿಸುವ ಸಮಯ. ಆ ಸಮಯದಲ್ಲಿ ಎಲ್ಲರೂ ಅವರ ಬೆರಳುಗಳನ್ನು ಬಾಯ ಮೇಲೆ ಇಟ್ಟುಕೊಳ್ಳುವ ಹಾಗೆ ದೇವರು ಆಶೀರ್ವದಿಸುತ್ತಾರೆ. Don't worry for anything. God blessing upon your lives. ಯಾವುದಕ್ಕೂ ಚಿಂತೆ ಮಾಡಲು ಬೇಡಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us close our eyes and look unto Jesus. ಕಣ್ಣುಗಳನ್ನು ಮುಚ್ಚೇಸು ಸ್ವಾಮಿಯನ್ನು ನೋಡೋಣ. Lord, what situation we are feeling and Lord having today. ತಂದೆ, ಈ ದಿನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದರೂ I know, Lord, it's because of my good thing. ನನಗೆ ಗೊತ್ತು ದೇವರೇ, ನಮ್ಮ ಒಳ್ಳೆಯ ಕಾರ್ಯಗಳಿಗೋಸ್ಕರ. Whatever, Lord, feelings we have today, because you are teaching something that through that feeling, so Lord. ತಂದೆ, ಈ ದಿನದಲ್ಲಿ ನಮಗೆ ಯಾವುದೇ ಒಂದು ಫೀಲಿಂಗ್ಸ್ ಇದ್ದರೂ ಅದರ ಮುಖಾಂತರ ನೀವು ನಮಗೆ ಏನೋ ಒಂದು ಕಲಿಸಿಕೊಡುತ್ತಿದ್ದೀರಿ. Sometimes, Lord, the troubles comes, Lord, some obstacles will come. We know, Lord, we want to overcome that. ತಂದೆ, ನಮಗೆ ಅನೇಕ ಸರಿ ಅನೇಕ ಕಷ್ಟಗಳು ಬರಬಹುದು, ಅದರಿಂದ ನಾವು ಜಯಿಸಬೇಕು ತಂದೆ. Yes, Lord, in Moses and Lord, in David's life, every battle they overcome. ಮೋಶೆಯ ಜೀವನದಲ್ಲಿಯೂ ದಾವೀದನ ಜೀವನದಲ್ಲಿಯೂ ಪ್ರತಿಯೊಂದು ಯುದ್ಧವನ್ನು ಅವರು ಜಯಿಸಿದರು. So that, Lord, they call leaders. ಅದಕ್ಕೋಸ್ಕರನೇ ಅವರನ್ನು ತಂದೆ ಒಂದು ಲೀಡರ್ಸ್ ಆಗಿ ಇಟ್ಟಿದ್ದಾರೆ. Today, Lord, we want to overcome this battle. What we have in this worldly things, we want to overcome. ತಂದೆ, ಈ ದಿನದಲ್ಲಿ ಈ ಲೋಕದಲ್ಲಿರುವ ಒಂದು ಯುದ್ಧವನ್ನು ನಾವು ಜಯಿಸಬೇಕು. Lord, every day we have a financial difficulties. We want to battle and overcome. ಪ್ರತಿದಿನ ನಮಗೆ ಒಂದು ಹಣಕಾಸಿನ ಕಷ್ಟವಿರುತ್ತದೆ, ಅದನ್ನು ನಾವು ಜಯಿಸಬೇಕು. And Lord, we have a lot of Lord do's and do nots. We want to overcome. ನಾವು ಅನೇಕ ಒಂದು ಒಳ್ಳೆ ಕೆಲಸಗಳನ್ನು ಮಾಡುವುದು ಮಾಡದೇ ಇರುವುದು ಎಲ್ಲವೂ ಇರುತ್ತದೆ, ಅದನ್ನು ಜಯಿಸಬೇಕು. But what your mind says, we don't want to, Lord, obey. But what the Spirit says, we want to obey. ನಮ್ಮ ಮೈಂಡ್ ಏನು ಹೇಳುತ್ತದೋ ಅದನ್ನು ನಾವು ತಂದೆ ವಿಧೇಯತೆ ತೋರಿಸಬಾರದು. ನಾವು ಆತ್ಮವು ಏನು ಹೇಳುತ್ತದೆ ಪ್ರೇರೇಪಣೆಯಿಂದ ಅದನ್ನು ನಾವು ವಿಧೇಯತೆ ತೋರಿಸಬೇಕು. Help us, Lord, as a family and church we are here. ನಮಗೆ ಸಹಾಯ ಮಾಡು ತಂದೆ, ಕುಟುಂಬವಾಗಿ ಸಭೆಯಾಗಿ. Lord, I pray everyone, Lord, whoever watching and online, bless them, Lord, what situation they are facing also. Lord, you lift up from that situation, you make them great people for your kingdom, Lord Jesus. ತಂದೆ, ಆನ್ಲೈನ್ ಅಲ್ಲಿ ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಪ್ರತಿಯೊಬ್ಬರ ಒಂದು ಕಷ್ಟದ ಪರಿಸ್ಥಿತಿಯಿಂದ ಅವರನ್ನು ತಂದೆ ಮೇಲಕ್ಕೆತ್ತಿ ತಂದೆ ಅದ್ಭುತವಾದ ರೀತಿಯಲ್ಲಿ ಉಪಯೋಗಪಡಿಸಿಕೊ. Heal them, Lord Jesus. ಸ್ವಸ್ಥತೆ ಪಡಿಸು ಕರ್ತನೇ. Release from the sins, O Lord God. ಪಾಪದಿಂದ ಬಿಡುಗಡೆ ಪಡಿಸು. Forgive their Lord sins, O Lord God. ಅವರ ಪಾಪಗಳನ್ನು ಕ್ಷಮಿಸು ಕರ್ತನೇ. Take it out the forefathers curse from their families. ತಂದೆಯೇ, ಅವರ ತಲಾಂತರವಾಗಿ ಬಂದಿರುವ ಪ್ರತಿಯೊಂದು ಶಾಪವನ್ನು ತೆಗೆದುಹಾಕು. Every bloodline of Lord, whoever not belongs, whichever it's not belongs to us, still it's not operating, O Father. Let that bloodline will be broken like the Lord in Jesus' mighty name. ತಂದೆಯೇ, ಒಂದು ಅವರ ವಂಶ ರೀತಿಯಾಗಿ ಬ್ಲಡ್ ಲೈನ್ ಇಂದ ಬರ್ತಿರೋ ಪ್ರತಿಯೊಂದು ಶಾಪವನ್ನು ಅವರಿಂದ ಮುರಿದು ಹಾಕು ತಂದೆಯೇ. Let Lord, we want to connect it to your bloodline, Lord. ತಂದೆ, ನಿಮ್ಮ ರಕ್ತಕ್ಕೆ ನಾವು ಕನೆಕ್ಟ್ ಆಗಬೇಕು. Lord, we are called blessed one. ನಾವು ಆಶೀರ್ವಾದವಂತರು. We live long and we so long, Lord. ನಾವು ತುಂಬಾ ದಿನಗಳ ಕಾಲ ನಾವು ಬದುಕುತ್ತೇವೆ And ಮತ್ತು we ಸೇವೆ will be, Lord, ಮಾಡುತ್ತೇವೆ. until this earth we want to be a witness for your kingdom, Lord. ಲೋಕ ಪೂರ್ತಿ ಭೂಮಿ ಮೇಲೆಲ್ಲ ತಂದೆ ಪ್ರತಿ ಮೂಲೆಯಲ್ಲೂ ನಾವು ನಿಮ್ಮ ರಾಜ್ಯಕ್ಕೆ ನಾವು ತಂದೆ ಸಾಕ್ಷಿಗಳಾಗಿರಬೇಕು. Use us for your kingdom of glory. ನಿಮ್ಮ ರಾಜ್ಯದ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಪಡಿಸಿಕೊ. In Jesus' mighty name we pray, Father. ಯೇಸುವಿನ ಅದ್ಭುತ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. Amen. ಆಮೆನ್. Amen. ಆಮೆನ್. Don't give up, my dear ones. ಪ್ರಿಯರೇ, ನೀವು ಬಿಟ್ಟುಕೊಡಬೇಡಿರಿ. God will bless you. Don't what my situation. Never think God have great plan. God have in His time. Be patient and wait. You will see the glory and miracle in your life. ನಿನ್ನ ಪರಿಸ್ಥಿತಿಯನ್ನು ನೋಡಿಕೊಂಡು ನೀನು ತಗ್ಗಿಕೊಂಡಿರಬೇಡ. ದೇವರನ್ನು ಮುಖವನ್ನು ನೋಡು. ದೇವರು ಅದ್ಭುತವಾದ ಕಾರ್ಯದಲ್ಲಿ ನಿನ್ನ ಆಶೀರ್ವದಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.